ಮಂಜು ವಾತಾವರಣದಿಂದಾಗಿ ಗಗನದಲ್ಲಿ ಹಾರಾಡದೆ ರದ್ದಾಗಿ ನಿಂತ ಕೆಲ ವಿಮಾನಗಳು. ದೇಶದ ಹಲವು ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಚಂಡೀಗಢ, ಮುಂಬೈ, ಅಹಮದಾಬಾದ್, ಬೆಂಗಳೂರು, ಅಮೃತಸರ ಸಂಪರ್ಕ ಕಲ್ಪಿಸುವ ವಿಮಾನ ಒಂದಷ್ಟು ಕಡೆಗಳಲ್ಲಿ ಕೆಲ ವಿಮಾನಗಳು ರದ್ದಾಗಿದೆ. ದೇಶದ ಹಲವು ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಕಾರಣ ಮಂಜು ಸಹಿತವಾದ ವಾತಾವರಣ ಇದ್ದ ಕಾರಣ ಹಾರಾಡಿಲ್ಲ. ಚಂಡೀಗಢ, ಮುಂಬೈ, ಅಹಮದಾಬಾದ್, ಬೆಂಗಳೂರು, ಅಮೃತಸರ್ ಸಂಪರ್ಕ ಕಲ್ಪಿಸುವ ಮಾರ್ಗಗಳಲ್ಲಿ ಕೆಲ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ರದ್ದಾಗಿದೆ. ದಟ್ಟ ಮಂಜಿನ ವಾತಾವರಣ ಇದ್ದ ಕಾರಣ ರದ್ದಾಗಿದೆ ಎಂದು ಹೇಳಲಾಗ್ತಾ ಇದೆ. ದೇಶದ ಹಲವು ವಿಮಾನ ನಿಲ್ದಾಣದಲ್ಲಿ ವಿಮಾನ ರದ್ದಾಗಿರುವಂತಹದ್ದು ಪ್ರಯಾಣಿಕರಿಗೂ ಕೂಡ ಸ್ವಲ್ಪ ತೊಡಕಾಗಿದೆ. ಆದರೆ ವಾತಾವರಣ ಸರಿಯಾದ ನಂತರ ವಿಮಾನ ಹಾರಾಟ ಮತ್ತೆ ಮುಂದುವರೆದಿರುವಂತಹದ್ದು ವರದಿಯಾಗಿದೆ. ಮಂಜು ಸಹಿತವಾದಂತಹ ವಾತಾವರಣ ಇದ್ದಾಗ ವಿಮಾನ ಹಾರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ಕಡೆ ವಿಮಾನ ಹಾರಾಟವನ್ನು ಕೂಡ ನಿಲ್ಲಿಸಲಾಗಿತ್ತು. ಮಂಜು ಗೋಚರ ಆಗಿತ್ತು, ಆ ಕಾರಣದಿಂದ ರದ್ದು ಮಾಡಲಾಗಿತ್ತು. ಹಾಗಾದರೆ ಯಾವ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ರದ್ದಾಗಿದ್ವು? ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಕೂಲ ಹವಾಮಾನ ಹಾಗೂ ದಟ್ಟ ಮಂಜು ಮುಸುಕುವ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಅದರ ಮುನ್ಸೂಚನೆ ಸಿಕ್ಕಿತ್ತು ಹವಾಮಾನ ಇಲಾಖೆಗೆ. ಹಾಗಾಗಿ ITCಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ರದ್ದಾಗಿರುವ ಸಾಧ್ಯತೆಗಳಿದಾಗ 13 ವಿಮಾನಗಳ ಸಂಚಾರವನ್ನು ರದ್ದುಪಡಿಸಿದೆ. ಚಂಡೀಗಢ, ಮುಂಬೈ, ಅಹಮದಾಬಾದ್, ಹೈದರಾಬಾದ್, ಬೆಂಗಳೂರು, ಅಮೃತಸರ್, ದೆಹಲಿ, ಗಯಾ, ಕೋಲ್ಕತ್ತಾ, ಚೆನ್ನೈ, ಜೈಪುರ ಮತ್ತು ಪುಣೆ ನಗರಗಳಲ್ಲಿ ಸಂಪರ್ಕ ಕಲ್ಪಿಸುವ ವಿಮಾನಗಳ ಸೇವೆಯಲ್ಲಿ ವ್ಯತ್ಯಯವಾಗಲಿವೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಕೂಲ ಹವಾಮಾನದ ಕಾರಣ ನೀಡಿ ಇಂಡಿಗೋ ಶನಿವಾರ 57 ವಿಮಾನಗಳನ್ನು ರದ್ದುಪಡಿಸಿತ್ತು. ಪೈಲಟ್ಗಳ ಕೆಲಸದ ಅವಧಿ ಮತ್ತು ವಿಶ್ರಾಂತಿಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಿ ಹಲವು ವಿಮಾನಗಳ ಸೇವೆಯನ್ನು ರದ್ದುಪಡಿಸಿದ್ದ ಇಂಡಿಗೋ ಇದೀಗ ಪ್ರತಿಕೂಲ ಹವಾಮಾನದ ಕಾರಣ ನೀಡಿ ಸೇವೆ ರದ್ದುಪಡಿಸಿದೆ. ಒಟ್ಟಾರೆ ಕೆಲವೊಂದು ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಕಾರಣ ಮಂಜು ಸಹಿತವಾದಂಥ ವಾತಾವರಣ ಇದ್ದ ಕಾರಣ ರದ್ದು ಮಾಡಲಾಗಿತ್ತು. ಅದಾದ ನಂತರ ವಾತಾವರಣ ಸರಿಯಾದ ಮೇಲೆ ಹಾರಾಟ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.